ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹುಚರ್ಚಿತ ವಿಷಯವೊಂದನ್ನು ಇವತ್ತಿನ ಚರ್ಚೆಗೆ ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ತಗೊಂಡಿದ್ದೀವಿ. ಚರ್ಚೆಯ ಕೊನೆಯ ಭಾಗದಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಟೆಕ್ನಾಲಜಿ ಮುಂದುವರಿತಾ ಇದ್ದರೆ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಇಲ್ಲಿ ಬಂದಾಗ ನನಗನ್ಸಿದ್ದು ಎಲ್ಲೋ ಒಂದು ಸೊಸೈಟಿಲಿ ಇವತ್ತು ನಾವು ಏನು AI ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲನೂ ನಮಗೆ ಫ್ರೀ ಸಿಗ್ತಾ ಇದೆ. ಫ್ರೀ ಅಂದರೆ ಎಲ್ಲರೂ ಕಲೀಲಿ, ಅವರು AI ಕಲಿತಾ ಇದೆ, ಅದಕ್ಕೋಸ್ಕರ ನಮ್ಗೆ ಫ್ರೀಯಾಗಿ ಬಂದಿದೆ. ಅದೇ ಥರ ನಾವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅದು ಕೊಡೋ ಉತ್ತರನೇ ಬೇರೆ, ಫ್ರೀ ಕೊಡೋ ಉತ್ತರನೇ ಬೇರೆ. ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಇನ್ನೂ ಬಹಳ ಉತ್ತಮವಾದ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ. ಅದೇ ಥರ ಈಗ ನೆಕ್ಸ್ಟು ಕಂಪನಿಗಳು ಅದನ್ನು ಏನ ತೊಗೊಳ್ತಾ ಹೋದಾಗ ಪೇಯ್ಡ್ ವರ್ಷನ್ ತೊಗೊಳ್ತಾರೆ. ಆವಾಗ ಈ ಪೂರ್ ಆ್ಯಂಡ್ ರಿಚರ್ ವಿಲ್ ಬಿ ಬಿಕಮಿಂಗ್ ರಿಚರ್ ಆ್ಯಂಡ್ ಪೂರ್ ವಿಲ್ ಬಿ ಬಿಕಮಿಂಗ್ ಪೂರ್. ಈ ಗ್ಯಾಪ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾದರೂ ಹೆಲ್ಪ್ ಆಗೋದಕ್ಕಿಂತ ಜಾಸ್ತಿ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಜಾಸ್ತಿ ಅಂತ ನನ್ನ ಒಂದು ಭಾವನೆ. ಹೌದು, ಅದು ಡಿಜಿಟಲ್ ಡಿವೈಡ್ ಅಂತ ಅಂತಾರೆ. ಭಾರತದಲ್ಲಿ ಒಂದು ಮಟ್ಟಿಗೆ ಅದು ದೊಡ್ಡ ಮಟ್ಟದಲ್ಲೇ ಇದೆ. ಅದು ಡಿಜಿಟಲ್ ಡಿವೈಡು ಬಹಳ ದೊಡ್ಡ ಉದಾಹರಣೆ ಅಂದರೆ ಈಗ AIಗೆ ನೀವೇನು ಬಂದು ಕೂತಿದ್ದೀರಲ್ಲ, ನೀವು ಮತ್ತು ಯಾರು ಬಂದಿಲ್ಲ ಅವರು. ನೀವು ನೋಡಿದ್ರೆ ಈಗೆಲ್ಲ ಸ್ವಲ್ಪ ವಿದ್ಯಾವಂತರಿದ್ದೀರಿ, ತಿಳುವಳಿಕೆ ಇದ್ದರು, ಮತ್ತು ಏನೋ ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ. ಭಾಳ ಜನ ಬಂದಿರೋರು ಯಾರು ಬಂದಿರಲ್ಲ ತುಂಬ ಒಂದು ನನಗನ್ನಿಸ್ದಾಗ ಒಂದು 70% ಭಾಗ ಭಾರತ ಜನಸಂಖ್ಯೆ ಇಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಹೌದು, ಅದೇ ಡಿಜಿಟಲ್ ಡಿವೈಡ್. ಎರಡನೇ ಸಂಗತಿ ಉಚಿತ ಅಂತ ಇದೆಯಲ್ಲ, ಅದು ಉಚಿತ ಅವರು ನಿಮಗೆ ಕಲೀಲಿ ಅಂತ ಅಲ್ಲ ಕೊಟ್ಟಿರೋದು, ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಅವ್ರು ಸರ್ ನನ್ನ ನಂಬಿಕೆ ಜಗತ್ತಿನಲ್ಲಿ ಯಾವುದು ಫ್ರೀ ಇರೋದಿಲ್ಲ, ಏನು ಫ್ರೀ ಇರೋದಿಲ್ಲ ಜಗತ್ತಿನಲ್ಲಿ. ಆಯ್ತಾ, ಇಫ್ ವಿ ಆರ್ ನಾಟ್ ಪೇಯಿಂಗ್ ಸಮನ್ ಎಲ್ಸ್ ವುಡ್ ಬಿ ಪೇಯಿಂಗ್ ಫಾರ್ ಇಟ್. ಅಲ್ಲ, ದೇಶ ಇನ್ವೆಸ್ಟ್ ಮಾಡಿದೆ, ನೀವು ಏನು ಕಟ್ತಾ ಇಲ್ಲ ಫ್ರೀ ತಗೊಳ್ಳಿಕ್ಕೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಒಪ್ಪಂದ ಮಾಡ್ಕೊಂಡು ನಾವೇನು ಲಕ್ಷ ಕೋಟಿ ಸಾಲಗಳು ಇನ್ನೊಂದು ಮಾಡ್ತಾ ಇದ್ದೀವಲ್ಲ, ಆ ಮಟ್ಟದಲ್ಲಿ ಒಪ್ಪಂದಗಳಾಗಿರುತ್ತೆ. ಅಮೆಝಾನ್ ವೆಬ್ ಸರ್ವಿಸ್ ಜೊತೆಗೆ ಅಲ್ಲೆಲ್ಲ ಒಪ್ಪಂದ ಆಗಿದೆ. ನಿಮಗೆ ಫ್ರೀ ಅನ್ನಿಸ್ತಾ ಇದೆ ಈಗ ಅಷ್ಟೇ. ಅದು ಒಂದು ಸರ್ ಆಗಲೇ ನಿಮಗೆ ಸಣ್ಣದಾಗಿ ಹೇಳಿದ್ರು, ದುಡ್ಡು ತುಂಬ ಇನ್ವೆಸ್ಟ್ ಆಗಿದೆ ಅಂತ. ಒಂದು ಬಬಲ್ ಅಂತ ಇದೆ, ಒಂದು ಚೈನ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಅಂದರೆ ಚಿಪ್ ಮಾಡೋರು, LLM ಮಾಡಲ್ಲರು, ಆಮೇಲೆ ಸ್ಟಾರ್ಟಪ್ಗಳು, ಇವರಲ್ಲಿ ಹಿಂಗೆ ಒಂದು ಇನ್ವೆಸ್ಟ್ಮೆಂಟ್ ಸೈಕಲ್ ಇದೆ. ಯಾರು ಬಿದ್ದರೂ ಎಲ್ಲರೂ ಬೀಳ್ತಾರೆ. ಆಯಿತಾ, ಅದನ್ನು ಬಬ್ಬಲ್ ಅಂತಾರೆ. ಅದೊಂದು ಭಯ ಇದೆ. ಆದರೆ ಅದರಿಂದ ಯಾರು ಬೀಳಬಾರ್ದು. ಯಾರು ಬಿದ್ದರೂ ಒಳ್ಳೇದು, ಯಾರು ಒಳ್ಳೇದು ಅಲ್ಲ ನನ್ನ ಪ್ರಕಾರ. ಅದರಿಂದ ಸೊ ಅದೊಂದು ದುಡ್ಡು ಈಗ ಬರ್ನ್ ಮಾಡ್ತಾ ಇದ್ದಾರೆ. ಮೂರನೇದು ಇದೇ ಹೇಳಿದ್ರಿ, ದುಡ್ಡು ಖರ್ಚಾಗತ್ತೆ ಅಂತ ಟೋಕನ್ಸ್ಗೆ. ಇವಾಗ ನಾವೇನು ಬಿಲ್ ಕಟ್ತಾ ಇದ್ದೀವಲ್ಲ, 2,000 ರೂಪಾಯಿ ಸಬ್ಸ್ಕ್ರಿಪ್ಷನ್ ಮಾಡಲ್ ಇದೆಯಲ್ಲ, ಅದು ಸಹ ಲಾಸೆ ಅವ್ರಿಗೆ. ಅದು ಸಹ ಅದೇನು ಲಾಭ ತರ್ತಿಲ್ಲ ಅವ್ರಿಗೆ. 2,000 ರೂಪಾಯಿ ಕಟ್ಟಿ ನಮಗೆ ಕೊಡ್ತಿರೋ ಸರ್ವಿಸಲ್ಲಿ ಅದರಲ್ಲೂ ಅದು ನಷ್ಟದ ಬಾಬ್ತಲ್ಲೇ ನಡೆಸ್ತಾ ಇದ್ದಾರೆ. ಇದು ಮುಂದೆ ಯಾವಾಗ ಅವ್ರಿಗೆ ಲಾಭ ತರುತ್ತೆ ಅಂದರೆ, ಇಡೀ ಪ್ರಪಂಚ ಒಂದು ಮಟ್ಟಿಗೆ AIನ ಅಡಾಪ್ಟ್ ಮಾಡಿಕೊಂಡಾಗ. ಅಂದರೆ ಯಾವತ್ತು ಅಪ್ಲಿಕೇಶನ್ಗಳು ಬರ್ತವೆ, ಅಪ್ಲಿಕೇಶನ್ನ ಒಂದು ಮಟ್ಟಿಗೆ ಒಂದು ಅಟ್ಲೀಸ್ಟ್ ಒಂದು 60 ಅಥವಾ 70 ಮಟ್ಟಿಗೆ ಜನ ಅಡಾಪ್ಟ್ ಮಾಡ್ಕೋತಾರೆ. ಅವರು ತಮಗೆ ಗೊತ್ತಿಲ್ಲದೇನೋ ಮೊಬೈಲಲ್ಲಿ 1 ಪೈಸೆ 2 ಪೈಸೆ ಯಾವುದೋ ಒಂದು ಅಪ್ಲಿಕೇಶನ್ ಮೂಲಕ ಅವ್ರ ಅಕೌಂಟಿಗೆ ಹಾಕ್ತಾರೆ. ಆವಾಗ ಅವ್ರಿಗೆ ದುಡ್ಡು ಬರುತ್ತೆ. ಈಗ ಹೆಂಗಾಗಿದೆ ಅಂದರೆ, ಒಂಥರ ಅವರೆಲ್ಲ ಕಬ್ಬಿಣ ಸಿಮೆಂಟ್ ಅಂಗಡಿ ತೆಗೆದಿಟ್ಕೊಂಡು ಕೂತಿದ್ದಾರೆ. ಆಯಿತಾ, ಆಮೇಲೆ ಇವರು ಈ ಆಂಥ್ರೋಪಿಕ್ ಅಂಥವ್ರು ಏನು ಮಾಡಿದ್ದಾರೆ, ಒಂಥರ ಈ ಫ್ಲೈಓವರ್ ಕಟ್ಟಕ್ಕೆ ಸ್ಲ್ಯಾಬ್ಗಳು ಕಟ್ಕೊಂಡು ಕೂತಿದ್ದಾರೆ. ನಾವು ಇನ್ನೂ ಮನೆ ಕಟ್ಕೊಳ್ಳೋಕೆ ಶುರು ಮಾಡಿಲ್ಲ. ನಾವು ಮನೆ ಕಟ್ಕೊಳ್ಳೋಕೆ ಶುರು ಮಾಡಿದಾಗ, ನಮ್ಮಿಷ್ಟ ಬಂದಾಗ ಮನೆ ಕಟ್ಕೊಳ್ಳೋಕೆ ಶುರು ಮಾಡಿದಾಗ ಅವ್ರಿಗೆ ನಿಜವಾದ ಲಾಭ ಬರೋಕ್ಕೆ ಶುರು ಆಗೋದು. ಇವತ್ತಿನ ಈ AI ಇದರಿಂದ ಮುಂದಿನ 3-4 ವರ್ಷ ಈ ಜಾಬ್ ಮಾರ್ಕೆಟ್ ಅನ್ನೋದು ಒಂದು ಸ್ವಲ್ಪ ಶೇರ್ ಮಾರ್ಕೆಟ್ ಥರನೇ ಇರ್ತದೆ. ವೊಲಟೈಲ್ ಇರುತ್ತೆ, ಅನ್ಪ್ರೆಡಿಕ್ಟೇಬಲ್ ಇರುತ್ತೆ. ಆದ್ದರಿಂದ ನಾವು ಇಲ್ಲಿ ಕೂತ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಸ್ವಲ್ಪ ಜ್ಯೋತಿಷ ಹೇಳ್ದಂಗೆ ಇರುತ್ತೆ. ಆದ್ದರಿಂದ ನನ್ನ ಮಾತು ದಯವಿಟ್ಟು ನಂಬೇಡಿ, ಆಯಿತಾ. ಆದ್ದರಿಂದ ಪ್ರತಿನಿತ್ಯ ನ್ಯೂಸ್ ಓದಿ, ಪ್ರತಿನಿತ್ಯ ಟೆಕ್ ಕಂಪ್ನೀಸ್ ಏನು ಹೇಳ್ತದೆ, CTOಗಳು ಏನು ಹೇಳ್ತಿದ್ದಾರೆ ಓದ್ತಾ ಇರಿ, ಟೆಕ್ನಾಲಜಿ ನ್ಯೂಸ್ ಓದ್ತಾ ಇರಿ, ಅದನ್ನು ಅಪ್ಡೇಟ್ ಆಗ್ತಾ ಇರಿ. ಮತ್ತು ಡೈಲಿ ಟೂಲ್ಸ್ ಏನು ಹೊಸ ಟೂಲ್ಸ್ ಬರ್ತಿದೆ, ಮಾಡೆಲ್ಸ್ ಏನು ಬರ್ತಿದೆ, ಟ್ರೈ ಮಾಡ್ತಾ ಇರಿ. ನೀವೇ ಹ್ಯಾಂಡ್ಸ್ ಆನ್ ಮಾಡಿ.
ಅದು ಮಾಡ್ತಾರೆ. ಆಮೇಲೆ ನೀವು ಕೇಳಿದ ಪ್ರಶ್ನೆಯಿಂದ ನಂಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೆನಪಾಯಿತು. 2 LLM ಮಾಡೆಲ್ಗಳು ಅಥವಾ AI ಮಾಡೆಲ್ಗಳು ಮಾತಾಡೋಕ್ಕೆ ಪರಸ್ಪರ ಮಾತಾಡ್ಕೊಳಕ್ಕೆ ಬಿಟ್ಟು ಇದೊಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಮಾತಾಡೋಕೆ ಬಿಟ್ಟರೆ ಅವು ಪರಸ್ಪರ ಹೊಸ ಲ್ಯಾಂಗ್ವೇಜ್ ಕಂಡು ಹಿಡ್ಕೊಂಡು ಮಾತಾಡ್ಕೋತಾವೆ. ದೇ ಕ್ಯಾನ್ ಇನ್ವೆಂಟ್ ದೇರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ದೇ ಕ್ಯಾನ್ ಟಾಕ್ ಟು ಈಚ್ ಅದರ್. ಆ್ಯಂಡ್ ಇಫ್ ಇಟ್ ಡಸಂಟ್ ಲೈಕ್ ಒನ್ಸ್ ಒಪಿನಿಯನ್ ಮಾರ್ಸ್ ಕೋಡ್ ಗೊತ್ತಾ ನಿಮಗೆ? ಹೊರಟೋಗುತ್ತೆ ಅದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.